ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 1 ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ನೋಡಲಿಲ್ಲ ಅಂದರೆ ಡೋಂಟ್ ವರಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ನೋಡ್ಬೋದು. ನೋಡಿ ಗೈಸ್, ಛತ್ರಿ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ಬಿಸಿಲು ತುಂಬ ಜಾಸ್ತಿ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಗ್ರೀನರಿ ಸೂಪರ್ ಆಗಿದೆ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜ ಹೋಗಿ ಭೂತಪ್ಪಂಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಗೈಸ್. ಅಲ್ಲಿ ಬಿಸಿಲಿರೋ ಕಾರಣಕ್ಕೆ ನಾವಿಲ್ಲೇ ನಿಂತ್ಕೊಂಡಿದ್ದೀವಿ. ಬಿಸಿಲಿದೆ ಅಂತ ಹೇಳಿ ಹೋಗಲಿಲ್ಲ ನಾವು. ಅಲ್ಲಿ ಮಾವಿನ ಮರ ಇತ್ತು ಮೊದಲಿಗೆ, ಅಲ್ಲಿ ಕಡ್ದಿದ್ದಾರೆ ಅನ್ಸುತ್ತಲ್ವಾ, ಇಲ್ಲಾಂದ್ರೆ ಅಲ್ಲೇ ನಿಂತ್ಕೋಬೋದಿತ್ತು. ಕಾಯಿ ತಗೊಂಡು ಹೊಡ್ಕೊ ತಿನ್ನೋಣ ಬರ್ರಿ, ಹೊಟ್ಟೆ ಸಿಗ್ತಾ ಇದೆ. ಕಾಯಿ ತಗೊಂಡು ತಿನ್ನೋಣ ಬರ್ರಿ ಅಂತಿದ್ದಾಳೆ ನೋಡಿ ಇವಳು. ಅಲ್ಲೆಲ್ಲ ಪೂಜೆ ಮಾಡಿ ಇಟ್ಟಿದ್ದಾರೆ. ಅಷ್ಟೊಂದು ಹೊಟ್ಟೆ ಹಸಿತಿದೆಯಾ? ಅಜ್ಜ ಪೂಜೆ ಬೆಳಗ್ಗೆ ನಾವು ಟಿಫನ್ಗೆ ಅವಲಕ್ಕಿ ತಿನ್ಕೊಂಡು ಬಂದಿದ್ವಿ, ಅದಕ್ಕೆ ಇಷ್ಟು ಹೊಟ್ಟೆ ಹಸಿತಾ ಇದೆ ಗೈಸ್. ಇವಾಗ ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ತಿನ್ನೋದೆ. ನೈವೇದ್ಯ ಎಲ್ಲ ಮಾಡಿ ಬರ್ತಾರೆ. ಇವಾಗ ಬಂದ ತಕ್ಷಣ ಬ್ಯಾಟಿಂಗ್ ಫುಲ್. ಇದು ನೆರಳೇ ಬರ್ತಿಲ್ಲ ಯಾಕೋ ಇವತ್ತು. ದೇವರೇ ನೆರಳು ಬರಂಗೆ ಮಾಡಪ್ಪ. ಎಲ್ಲಿ ಕೂತ್ಕೊಳ್ತೀಯ? ಇಲ್ಲಿ ಫುಲ್ ಎಲ್ಲ ಕಡೆ ಎಲ್ಲ ಕೆಸರಿದೆ. ಕೂತ್ಕೊಳ್ತಾಳಂತೆ. ಚಿಕ್ಕ ಮನೆ ಇದೆ, ಕೂತ್ಕೊಳ್ತೀನಿ ಅಂತಿದ್ದಾಳೆ. ಅಲ್ಲಿಗೆ ಹೆಂಗೆ ಹೋಗೋದು? ಫುಲ್ಲು ನೋಡಿ ಗ್ರೀನರಿ ಇದೆ. ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಮನೆ ಟೈಪ್, ಗುಡಿಸು ಟೈಪು. ಅಲ್ಲೋಗಿ ಕೂತ್ಕೊಳ್ತೀನಿ ಅಂತಿದ್ದಾಳೆ. ಹೋಗೋಣ, ಆ ಕಡೆಯಿಂದ ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹೋಗೋಣ, ಹೋಗ್ಬೋದು. ಇಲ್ಲೆಲ್ಲ ಐಟಮ್ ಇರ್ತಲ್ಲ, ಇಲ್ಲೊಬ್ರು ಇರ್ಬೇಕು. ಅಜ್ಜ ಪೂಜೆ ಐಟಮ್ಸ್ ಕಾಯೋಕ್ಕೂ ನಮಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಗೈಸ್, ಇವಾಗ ನಾವು ನದಿ ಹತ್ರ ಬಂದಿದ್ದೀವಿ ಪೂಜೆ ಮಾಡ್ಲಿಕ್ಕೋಸ್ಕರ. ಅವಾಗಲೇ ಹೇಳಿದ್ವಲ್ಲ ಗೈಸ್, ಇದೇ ನದಿ. ಅಜಯ್, ಈ ನದಿ ಎಲ್ಲಿಂದ ಬರುತ್ತೆ? ಈ ನದಿ ಸರ್ಬದಿಂದ ದಂಡಾವತಿ ನದಿ ಇದು ಹೆಸರು. ಓ, ಈ ನದಿ ಹೆಸರು ದಂಡಾವತಿ ನದಿ ಅಂತ. ನಮ್ಮ ಅಜ್ಜ ಇದು ಏನದು ಅರ್ಶಿನ ಕುಂಕುಮ ಮರ್ತು ಬಂದಿದ್ದಾರೆ, ಅದಕ್ಕೆ ಮತ್ತೆ ವಾಪಸ್ ಹೋಗ್ತಿದ್ದಾರೆ ನೋಡಿ. ಇವಳು ತೋರಿಸು ಅಂತಿದ್ದಾಳೆ. ಇಲ್ಲಿ ಸ್ವಲ್ಪ ನೆರಳಿದೆ, ಪರವಾಗಿಲ್ಲ. ಮೇಲೆ ಫುಲ್ ಗದ್ದೆ ಇದೆ. ಇಲ್ಲಿ ಕೆಳಗೆ ಬಂದ್ರೆ ನದಿ ಇದೆ. ಸೊ ಇಲ್ಲಿಂದಾನೇ ನೀರು ಸಪ್ಲೈ ಮಾಡ್ಕೊಳ್ತಾರಲ್ವಾ ಅಲ್ಲಿ ಗದ್ದೆಗೆಲ್ಲ. ಅಲ್ಲಿ ಪೈಪ್ ಹಾಕಿದಾರಲ್ಲ, ಹಸಿರಾಗಿ ತುಂಬಾ ಚೆನ್ನಾಗಿದೆ ಗದ್ದೆ ಎಲ್ಲ ನೋಡಕ್ಕೆ. ಫುಲ್ ಗ್ರೀನರಿ. ಮಿಷನಿಂದ ಹೇಳ್ಕೊತಾರೆ ಅದು. ಮಿಷನ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಇದು ಮಾಡಿದ್ದಾರೆ ಅನ್ಸುತ್ತೆ. ಸೊ ಗೈಸ್, ತುಂಬಾ ಚೆನ್ನಾಗಿದೆ. ಏನು ಭೂಮಿ ಹಬ್ಬ, ನನಗಂತೂ ಭೂಮಿ ಹಬ್ಬ ಬಂದು ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ಸ್ವಲ್ಪ ಬಿಸಿಲಿದ್ರು ಕೂಡ, ಬಟ್ ಈ ವೈಬ್ಸ್ನ ಎಂಜಾಯ್ ಮಾಡ್ದಂಗೆ ಆಯಿತು. ಸೊ ತುಂಬ ಖುಷಿ ಇದೆ. ಸೊ ನೈನಾ, ನಿಂಗೇನು ಅನಿಸ್ತಿದೆ? ನನಗೂ ಅಷ್ಟೇ, ಹಾಗೆ ಅನಿಸ್ತದೆ. ಚೆನ್ನಾಗಿ ಅನಿಸುತ್ತೆ. ಅವಳದು ನೀನು ಇವಾಗ ಫಸ್ಟ್ ವ್ಯೂ ಅಲ್ವಾ? ಸೊ ಅವಳದು ಇವಾಗ ಎಕ್ಸಾಮ್ಸ್ ಇದೆ ಗೈಸ್. ಅವಳು ಓದ್ಕೊಳ್ಬೇಕಂತ ಹಬ್ಬ ಮಾಡಕ್ಕೆ ನೋಡಿ ಗೈಸ್, ಅವಳು ನಾಳೆ ಬಿಟ್ಟು ನಾಡ್ದ ಅವಳದು ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಬಿಟ್ಟು ಓದ್ಕೊಳ್ಳೋದು ಬಿಟ್ಟು ಬಂದಿದ್ದಾಳೆ. ಹಬ್ಬ ಅಲ್ವಾ, ಅದಕ್ಕೆ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ಓದ್ಕೊಳ್ತೀಯ ಹಾಗಾದ್ರೆ? ಎಲ್ಲ ಒನ್ ಡೇ ಬಿಫೋರೇ ಓದೋದು ಗೈಸ್. ಏನೇ ಹೇಳಿ, ಎಕ್ಸಾಮು ಇದೆ ಅಂತ ಹೇಳಿ ಓದೋಕ್ಕಿಂತ ಒನ್ ಡೇ ಬಿಫೋರ್ ಏನಿರುತ್ತೆ ಅವಾಗ ನಮಗೆ ತುಂಬ ಅವೇರ್ನೆಸ್ ಬಂದಿರುತ್ತೆ, ಓದಬೇಕು ಅಂತ ಹೇಳಿ, ಅಲ್ವಾ ನೈನಾ? ಹೌದು. ಅವಾಗ ನಮ್ಮ ಮೈಂಡ್ ಫುಲ್ ಆಕ್ಟಿವ್ ಆಗಿರುತ್ತೆ. ನಾವೇನೇ ಓದಿದ್ರು ಬೇಗ ಗ್ರ್ಯಾಬ್ ಮಾಡ್ತೀವಿ. ಅಜ್ಜ ಬಂದ್ರು ಇವಾಗ. ಅಜ್ಜ ನಡ್ಕೊಂಡು ಬರ್ತಿದ್ದಾರೆ ನೋಡಿ. ಎಡೆ ತೋರಿಸ್ತಿದ್ದಾರೆ ದೇವರಿಗೆ ನೈವೇದ್ಯ ಎಲ್ಲ. ಗಂಗಾ ಮಾತೆಗೆ ನೈವೇದ್ಯ ತೋರಿಸ್ತಿದ್ದೀರಲ್ವ ಅಜ್ಜ? ತೋರಿಸ್ಬೇಕವ. ಆಳ ಜಾಸ್ತಿ ಇದೆಯಾ? ಎಲ್ಲಿ ಮಧ್ಯದಲ್ಲ? ಹೌದಾ? ನೋಡಿ ಗೈಸ್, ಸುತ್ತಮುತ್ತ ಈ ಥರ ಹಸಿರಾಗಿದೆ. ಮಧ್ಯದಲ್ಲಿ ಚಿಕ್ಕದಾಗಿ ಹರಿತಿರೋ ನದಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಅಜ್ಜನ ಗದ್ದೆ, ನಮ್ಮ ಅಜ್ಜರ ಗದ್ದೆ ಇದು. ಅಜ್ಜ ಇವಾಗ ಕುಂಕುಮ ಬಿಟ್ಟರು ನದಿಗೆ, ಪೂಜೆ ಎಲ್ಲ ಮಾಡ್ತಿದ್ದಾರೆ ನೋಡಿ. ಮಳಲು ಗೌರವ. ಮಳಲ ಗೌರವ. ಊದ್ಬತ್ತಿ ತಡಿ ಹಚ್ತೀನಿ.
ಅದರಲ್ಲೇ ಪಾಪ ಗದ್ದೆ ಕೆಲಸ ಮಾಡೋರು ಹೆಂಗೆ ಮಾಡಬೇಕು. ಪಾಪ ಇಷ್ಟು ಬಿಸಿಲಲ್ಲೇ ಬಂದು ಇವರೆಲ್ಲ ಕೆಲಸ ಮಾಡ್ತಾರೆ ನೋಡಿ ನಮ್ಮ ಅಜ್ಜಾರೆಲ್ಲ. ಅಜ್ಜ ಇವಾಗ ನೈವೇದ್ಯ ಎಲ್ಲ ಗಂಗೆಗೆ ತೋರಿಸ್ತಿದ್ದಾರೆ ಗೈಸ್. ಪೂಜೆ ಎಲ್ಲ ಮಾಡಾಯ್ತು. ಇವಾಗ ಲಮ್ಮಳ ಗೌರವ ಹೊಳಿಗೆ ಬಿಡೋದು. ಹಾ ಹೊಳಿಗೆ ಬಿಡೋದವ ಕಡಿ ನಿಮಜ್ಜೆ ಬಾಳೆಹಣ್ಣು ದೇವರಿಗೆ ಗಂಗಾಮಾತೆ ಎಡಿ ನಿಮಜ್ಜೆ ಬಿಡೋದು. ತಾಯಿ ನೈವೇದ್ಯ ಎಲ್ಲ ನೀರಿಗೆ ಬಿಟ್ರು ಇವಾಗ ನದಿಗೆ. ಓಂ ಮಹಾದೇವಿ ಗಂಗಾದೇವಿ ಸದ್ಯ ಈಗ ಬರುವಾಗ ಮುಳ್ಳು ಏನು ಜಾಸ್ತಿ ಇರಲಿಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ. ಫಸ್ಟು ಹೊಟ್ಟೆ ಏನಾದ್ರು ತಿನ್ನಬೇಕು ಗೈಸ್. ನಿಜವಾಗ್ಲೂ ಹೊಟ್ಟೆ ತುಂಬ ಹಸಿತಾ ಇದೆ. ನೇನ ನಿಂಗೆ ಹೊಟ್ಟೆ ಹಸಿತಿಲ್ವಾ? ಹೊಟ್ಟೆ ಹಸಿತಿದೆ. ಏನಾಗಬೇಕಾಗೋಗಿದ್ದೀನಿ ನಾನು. ಏನಾಗಬೇಕಾಗೋಗಿದ್ದಾಳಂತ ಅವಳು ಹೆಂಗೆ ಹೇಳ್ತಿದ್ದಾಳೆ ನೋಡಿ. ಬನ್ನಿ ಇವಾಗ ಬೇಗ ಹೋಗಿ ಊಟ ಮಾಡಿಬಿಡೋಣ. ಕೆಲಸ ಮಾಡು, ನೀಲೇ ಕೂತ್ಕೊ ಮಾಡಿಕೊಡ್ತೀನಿ ಅಂತೇಳಿ. ಹೌದಾ? ಇವಾಗ ಅಜ್ಜ ನೈವೇದ್ಯ ಎಲ್ಲ ಹಾಕ್ಕೊಡ್ತಿದ್ದಾರೆ ನಮಗೆ. तुम तो खाओ मत आता ನಿಲ್ಲ. ಇವಾಗ ಮಿಷನ್ ಮನೆ ಒಳಗೆ ಬಂದಿದ್ದೀವಿ. ಭೂಮಣ್ಣಿ ಸ್ಪೆಷಲ್ ಅಡುಗೆ. ಬಿಸಿಲಲ್ಲಿ ನಿಂತ್ಕೊಂಡು ನಿಜವಾಗ್ಲೂ ಸಾಕಬೇಕಾಗಿ ಹೋಗಿತ್ತು ಗೈಸ್. ತುಂಬಾ ಬಿಸಿಲಿತ್ತು. ಆಮೇಲೆ ಹೊರಗಡೆ ಒಳಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಗುಡಿಸ್ಲು ಕೆಳಗೆ ಕುತ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ಆಮೇಲೆ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದು ಇನ್ನೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಅತ್ತೆ ಎಲ್ಲ ಥರದ ಅಡುಗೆನೂ ಮಾಡಿದ್ರು ಭೂಮಿ ಹುಣ್ಣಿಮೆಗೆ ಅಂತ ಹೇಳಿ. ಸೊ ಅಡುಗೆನೂ ತುಂಬ ಚೆನ್ನಾಗಿತ್ತು. ನೇಚರ್ ಮಧ್ಯೆ ಕುತ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಗೈಸ್ ಫೈನಲಿ ಊಟ ಮಾಡಿ ಆಯಿತು. ಇವಾಗ ನೇಚರ್ ಮಧ್ಯೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಬಂದೆ. ನಿಜವಾಗ್ಲೂ ಹೊಲದಲ್ಲಿ ತುಂಬಾ ಚೆನ್ನಾಗಿ ಫೀಲ್ ಇತ್ತು. ಆಮೇಲೆ ಸ್ವಲ್ಪ ಬಿಸಿಲಿತ್ತು. ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಇವಾಗ ಮನೆಗೆ ಹೊರಡೋ ಟೈಮ್ ಆಯಿತು ಗೈಸ್. ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆದ್ವಿ ಮನೆಗೆ ಹೋಗೋಕ್ಕೆ. ಈ ಥರ ಗಾಳಿ ಬರುತ್ತೆ ಇವಾಗ. ಗೈಸ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ನೇನ ನಿಂಗೆ ಹೆಂಗೆ ಅನಿಸ್ತು ಬಂದು ಭೂಮಿ ಅನಿಸ್ತು? ಈಗ ಹೊಟ್ಟೆ ತುಂಬಿಸಿದಂಗೆ. ಏನನ್ನಿಸ್ತೀನಿ ಅಂತ ಹೇಳು. ಹೊಟ್ಟೆ ತುಂಬಿಸಿ ಈಗ ಊಟ ಮಾಡಲ್ಲ ಅವಳಿಗೆ ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿತ್ತು. ಸೋ ಬ್ಯೂಟಿಫುಲ್. ವಾವ್. ಸೊ ತುಂಬ ಚೆನ್ನಾಗಿದೆ ಇಲ್ಲಿನ ವೆದರ್. ಇವಾಗ ನೋಡಿ ಬಿಸಿಲೆಲ್ಲ ಹೋಯ್ತು ಗೈಸ್. ನಾವು ಹೊಂಟಿದ್ದೀವಲ್ಲ ಮನೆಗೆ. ಅಡ್ಡಿಲ್ಲ ಹಿಂಗೆ ಮನೆ ಹೋಗತ್ತಂತ. ಮನೆ ಹೋಗೋವರೆಗೂ ಹಿಂಗೆ ಇದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಿಸಿಲು ಬರಬೇಡಪ್ಪ ದೇವ್ರೇ. ನನ್ನ ಹಿಂದೆ ನೋಡಿ ಎಷ್ಟು ಜನ ನಡ್ಕೊಂಡು ಬರ್ತಿದ್ದಾರೆ. ಹಾಯ್ ಹಾಯ್ ಗಾಯ್ಸ್. ಮನೆಗೆ ಹೋಗ್ತಿದ್ದೀವಿ ಈಗ. ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿಲ್ಲ ದಬಾಕಂದ್ರೆ ಅದೇ ಬಿದ್ದರೆ ಕಷ್ಟ ಆಗುತ್ತೆ. ನಿಧಾನ ಹೋಗಬೇಕು ತುಂಬ. ನೋಡಿ ನಂಗೆ ಮಾತಾಡೋಕ್ಕೆ ಬಿಡ್ತಿಲ್ಲ. ಅವರೇ ಮಾತಾಡ್ತಿದ್ದಾರೆ. ದಾರಿ ದಬಾಕೊಂಡು ಬೀಳ್ಬೇಕಂತೆ ಆ ಥರ ಇದೆ ಅಂತೆ. ಇವಾಗ ಬಿಸಿಲು ಬಂತು.
ಹೌದು. ಇವಾಗ ಮತ್ತೆ ಬಿಸಿಲು ಬಂತು. ದೇವ್ರೇ ಯಾಕಪ್ಪ ಬಿಸಿಲು ಕಳಿಸ್ದೆ. ಬಿಸಿಗಿದ್ರೆ ಕಷ್ಟ. ನಿಮ್ಮ ಡ್ರೆಸ್ ಎಲ್ಲ ಹಾಳಾಗುತ್ತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಭೂಮಿ ಹುಣ್ಣಿಮೆ ಪೂಜೆ ಎಲ್ಲ ಮುಗೀತು ಅನ್ಸುತ್ತೆ. ಸೊ ಇವಾಗ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಬ್ಬ ಊಟ ಎಲ್ಲ ಹೆಂಗಿತ್ತು ಏನೋ? ಚೆನ್ನಾಗಿತ್ತು. ಅದ್ರಲ್ಲಿ ನಿನಗೆ ಯಾವುದು ತುಂಬಾ ಇಷ್ಟ ಅಂತ ಹೇಳಿದ್ರೆ? ಅರೆ ಬುತ್ತಿ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದ್ಸಲ ಊಟ ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಪ್ರಸಾದ ಅಲ್ವಾ, ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಅದಕ್ಕೆ. ಗೈಸ್, ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ? ನಿಮ್ಗೆ ಸುಸ್ತಾಗ್ತಿಲ್ವಾ? ನನಗೂ ಸುಸ್ತಾಗ್ತಾ ಉಂಟು. ಇವಾಗ ಮನೆಗೆ ಹೋಗೋಷ್ಟೊಳಗೆ ನಮ್ಮ ಕತೆ ಹೋಗತ್ತೆ. ವರ್ಷದಲ್ಲಿ ಒಂದೇ ಈ ಹಬ್ಬಕ್ಕಷ್ಟೇ ಬರೋದು. ಅಂದ್ರೆ ಗದ್ದೆಗೆಲ್ಲ ಬರ್ತಿರಲ್ವಾ ನೀನು ದೀಕ್ಷಿತ? ನಾವು ಬರಲ್ಲ, ನಮ್ಮ ತಾತ. ನಿಮ್ಮ ತಾತ ಇಲ್ಲ ಅಮ್ಮ ಅಪ್ಪಾಜಿ ಅನ್ಸುತ್ತಲ್ವಾ? ನಾನು ಇವಳು ಹೊಸರಿ ಇದು ಗದ್ದೆ ಕೊಯ್ದಾದ್ಮೇಲೆ ಭತ್ತ ತುಂಬ್ತಾರಲ್ಲ, ಆವಾಗ ಬಂದಿದ್ವಿ, ಮತ್ತೆ ಇವಾಗ ಬಂದಿದ್ವಿ. ನಾನು ಬಂದು 2 years ಆಯಿತು ಅನ್ಸುತ್ತೆ ಗೈಸ್. ಸೊ ಇವತ್ತೇ ಬಂದಿದ್ದು ನಾನು. ಬರಲ್ಲ, ಹಾಗಾಗಿ ನಮ್ಮ ತಾತ ಅಪ್ಪ ಹಿಂಗೆ ಬರ್ತಾರೆ. ಈ ಬಿಸಿಲಲ್ಲಿ ನಿಜವಾಗ್ಲೂ ಬರೋಕ್ಕಾಗಲ್ಲ. ಮಾರ್ನಿಂಗ್ ಟೈಮ್ ಬರ್ಬೋದು, ಬಿಟ್ಟರೆ ಈವ್ನಿಂಗ್ ಟೈಮ್ ಬರ್ಬೋದು ಅಷ್ಟೇ. ಚೆನ್ನಾಗಿ ಅನ್ನಿಸ್ತೆ. ಆಮೇಲೆ ವಾಕ್ ಹೋದಂಗೂ ಅನಿಸುತ್ತೆ. ಈವ್ನಿಂಗ್ ಟೈಮ್ ಚೆನ್ನಾಗಿ ಅನ್ಸುತ್ತೆ ಆ್ಯಕ್ಚುಲಿ ನನಗೆ ಅನ್ಸ್ದಂಗೆ. ನಾವೀ ತೆಗ್ಗುಬ್ಬು ಜಾಗದಲ್ಲಿ ಖಾಲಿ ಕೊಟ್ಟರು ಬಡ್ಲಂಗೆ ಲೈಫ್ ಅನ್ನೋ ಥರ ಹೋಗ್ತೀವಿ, ಎಣ್ಣೆ ಹೊಡೆದರ ಥರ. ತೆಗ್ಗು ಉಬ್ಬು ಇದೆಲ್ಲ 3 ಜನ ಹೋಗಕ್ಕೆ ಬರೋಲ್ಲ. ಆಮೇಲೆ ಜಾಗನೂ ಕಿರಿ ಇದೆ, ಇಲ್ಲಿ ರೋಡ್ ಕಿರಿ ಇದೆ, ತೋರಿಸ್ತೀನಿ ರೀ ನಿಮಗೆ. ಸೊ ನೋಡಿ ಗೈಸ್, ಚೋಟು ನಡ್ಕೊಂಡು ಹೋಗ್ತಿದ್ದ ಮುಂದೆ. ಚೋಟು ಹಾಯ್ ಏನು? ಹಾಯ್. ಇದು ನಮ್ಮ ಗದ್ದೆ ದಾರಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಡೈಲಿ ಮನೇಲಿ ಇದು ಬೇಜಾರಾಗಿತ್ತು ಗೈಸ್. ಸೊ ಇವತ್ತು ಒಂದು ಹೊಸ ವೈಬ್ಸ್ ನೋಡ್ದಂಗೆ ಆಯಿತು. ಗದ್ದೆಗೆ ಬಂದು ವಿಡಿಯೋ ಎಲ್ಲ ಮಾಡಿದ್ದು, ಆಮೇಲೆ ಸ್ಪೆಷಲಿ ನಿಮ್ಮ ಜೊತೆ ನಾವು ಭೂಮಣ್ಣಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಎನರ್ಜಿ ಎಲ್ಲ ಡೌನ್ ಆಗ್ತಿದೆ. ಹೊಟ್ಟೆಗೆ ಸ್ವಲ್ಪನೇ ಊಟ ಮಾಡಿಬಿಟ್ವಿ, ಇನ್ನೊಂಚೂರು ಊಟ ಮಾಡಬೇಕಿತ್ತು. ನಾವು ಊಟ ತಗೋ ಬರ್ಬೋದಿತ್ತು, ತುಂಬ ವಜೆ ಫುಲ್ ಭಾರ ಅನ್ಸುತ್ತಂತ ಸ್ವಲ್ಪ ಎಡೆ ಅಷ್ಟೇ ತಂದಿದ್ವಿ. ಸ್ವಲ್ಪ ಎಡೆಗೆ ಅಷ್ಟೇ ತಗೊಂಡು ಬಂದಿದ್ವಿ. ಇವಾಗ ಮನೆಗೆ ಹೋಗಿ ನಮ್ಮ ಮತ್ತೆ ಹೇಳಿದ್ರು ತಗೊಂಡು ಹೋಗ್ತೀರಾ, ನಾನು ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಬುತ್ತಿ ಗಂಟೆಲ್ಲ ಜಾಸ್ತಿ ಒಳ್ಜಾಗ್ಬಿಡುದು. ನಾವೇ ನಡ್ಕೊಬರೋದು ಇದಾಗಿದೆ ಇಲ್ಲಿ. ಅದನ್ನ ಹಿಡ್ಕೊಂಡು ಬಂದ್ಬಿಟ್ರೆ ಮುಗಿದು ಹೋಯ್ತು. ಆಹಾ ಗೈಸ್, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ ಗೊತ್ತಾ? ಸೂಪರ್ ಆಗಿದೆ. ಈಗ ಚೆನ್ನಾಗಿದೆ ಗೈಸ್, ಇಷ್ಟೊತ್ತು ಶೆಕೆ ಅನಿಸ್ತಿತ್ತು. ಸೊ ಇವಾಗ ಗಾಳಿ ಬರ್ತಿದೆ, ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಇವಾಗ ಮೇಲೈತಿ, ತುಂಬ ಎಂಜಾಯ್ ಮಾಡ್ಕೊಂಡು ಹೊಂಟಿದೀವಿ ನಾವು. ರೀಲ್ಸ್ ಎಲ್ಲ ಮಾಡಿದ್ದೀವಿ, ಊಟ ಹೊಂಡಿವಿ. ಚೆನ್ನಾಗಿ ಸ್ಪೆಷಲ್ ಡೇ ಅನ್ನಿಸ್ತು. ಗೈಸ್, ಫೈನಲಿ ಮನೆ ಹತ್ರ ಬಂದ್ವಿ. ಸೊ ಬಿಸಿಲಲ್ಲಿ ತುಂಬ ಸುಸ್ತಾಗ್ಬಿಟ್ಟಿದ್ವಿ. ಮನೆಗೆ ಹೋದ ತಕ್ಷಣ ತಣ್ಣೀರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ತಗೋಬೇಕು. ಸೊ ನೋಡಿದ್ರಲ್ಲ ಗೈಸ್, ಭೂಮಿ ಹುಣ್ಣಿಮೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.